ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ಗೌಡ ಡಿಸೈನ್ಸ್. ಇಲ್ಲಿ ನಾನು ಸಿಂಪಲ್ ಆಗಿ ಯಾವ ಥರ ಅಂಬ್ರೆಲಾ ಫ್ರಾಕ್ನ ಸ್ಟಿಚ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಫ್ರಾಕ್ಗೆ ಅಂತ ಹೇಳಿ 25 ಇಯರ್ಸ್ ಓಲ್ಡ್ ಸ್ಯಾರಿನ ತಗೊಂಡಿದ್ದೀನಿ. ಸ್ಯಾರಿ ಲೆಂತ್ ಬಂದು 5.5 ಮೀಟರ್ ಇದೆ. ಇಲ್ಲಿ 2 ಮೀಟರ್ನ ದುಪಟ್ಟಾಗೆ ಯೂಸ್ ಮಾಡ್ಕೊಂಡ್ರೆ ಇನ್ನು 3.5 ಮೀಟರ್ನ ಫ್ರಾಕ್ಗೆ ಯೂಸ್ ಮಾಡ್ಕೋತೀನಿ. ಜೊತೆಗೆ ಲೈನಿಂಗ್ನ 3 ಮೀಟರ್ ತಗೊಂಡಿದ್ದೀನಿ. ಇಲ್ಲಿ ಟಾಪ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಟಾಪ್ ಲೆಂತ್ ಬಂದು 14 ಇಂಚ್ಗೆ ತಗೊಂಡಿದ್ದೀನಿ. ಶೋಲ್ಡರ್ನ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 36 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ್ ಸೇರಿಸಿ 11 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 28 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 7 ಇಂಚ್ ಬರುತ್ತೆ. ಪ್ಲಸ್ 2 ಇಂಚ್ ಮಾರ್ಜಿನ್ ಸೇರಿಸಿ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಆರ್ಮೋಲ್ ಶೇಪ್ನ ತೆಗಿಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ನ ಕೊಟ್ಕೋತೀನಿ. ನೆಕ್ ಶೇಪ್ನ ತೆಗಿಯೋಕೆ ಅಂತ ನೆಕ್ ಬಿಡ್ತ್ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ನ 4 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಬ್ಯಾಕ್ ನೆಕ್ನ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಬ್ಯಾಕ್ ನೆಕ್ನು ಸಹ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗಿಲ್ಲಿ ನೆಕ್ ಶೇಪ್ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ನ ಕೂಡ ಕೊಟ್ಕೋತೀನಿ. ಮಾರ್ಕ್ ಆಗಿದೆ ಇಲ್ಲಿ. ಇವಾಗ ಇದನ್ನ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ನ ರಿಮೂವ್ ಮಾಡ್ಕೋತೀನಿ. ಈ ಬ್ಯಾಕ್ ಪಾರ್ಟ್ ನೆಕ್ನ ಕಟ್ ಮಾಡ್ಕೋತೀನಿ. ಜೊತೆಗೆ ಫ್ರಂಟ್ ಆರ್ಮೋಲ್ ಶೇಪ್ನ ಫ್ರಂಟ್ ಸೈಡ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇದೇ ಟಾಪ್ ಅಳತೆಗೆ ನಾನು ಸ್ಯಾರಿ ಫ್ಯಾಬ್ರಿಕ್ನ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ನ ಮಾರ್ಕ್ ಮಾಡೋಕೆ ಅಂತ ಬಟ್ಟೆನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ನ 22.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ವಿಡ್ತ್ನ 9 ಇಂಚ್ಗೆ ತಗೊಂಡಿದ್ದೀನಿ. ಸ್ಲೀವ್ ಡೌನ್ನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ 6 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗಿಲ್ಲಿ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕೊಟ್ಕೋತೀನಿ. ಸ್ಲೀವ್ ಮಾರ್ಕ್ ಆಗಿದೆ ಇಲ್ಲಿ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಓಪನ್ ಮಾಡಿ ಇಟ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಬಾಟಮ್ನ ಮಾರ್ಕ್ ಮಾಡೋಕೆ ಅಂತ ಸ್ಯಾರಿ ಫ್ಯಾಬ್ರಿಕ್ನ 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ನಂತರ ಇದನ್ನ ಹೀಗೆ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೋತೀನಿ. ಫೋಲ್ಡ್ ಆಗಿದೆ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ನ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಲೆಂತ್ ಬಂದು 11 ಇಂಚ್ ಬರುತ್ತೆ. 11 ಇಂಚ್ಗೆ ಸುತ್ತ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ನಂತರ ಈ ಮಾರ್ಕ್ನ ಡಾರ್ಕ್ ಮಾಡ್ಕೋತೀನಿ. ಮತ್ತೆ ಇದನ್ನ ಮೆಜರ್ ಮಾಡಿ ನೋಡಿದಾಗ 9 ಇಂಚ್ ಬಂದಿದೆ. ವೆಸ್ಟ್ ಮೆಜರ್ಮೆಂಟ್ ಕೂಡ 9 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದೀವಿ. ನಾವು ಮಾರ್ಕ್ ಮಾಡಿರೋದು ಇಲ್ಲಿ ಸರಿ ಬಂದಿದೆ. ಇಲ್ಲಿ ಬಾಟಮ್ ಲೆಂತ್ನ 36 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದ್ರ ಮುಂದೆ ಕೂಡ 36 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ.
ಇಲ್ಲಿ ಸ್ವಲ್ಪ ಬಟ್ಟೆನ ಆಡ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಎಕ್ಸ್ಟ್ರಾ ಪೀಸಲ್ಲಿ ಬಟ್ಟೆನ 1/2 ಇಂಚ್ ಮೇಲೆ ಬರೋ ರೀತಿ ಇಟ್ಟು ಕಟ್ ಮಾಡ್ಕೋತೀನಿ. ಮತ್ತೆ ಇವಾಗ ಇಲ್ಲಿ 36 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಇದ್ರ ಮೇಲೆ ಬಟ್ಟೆ ಪೀಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ಬಟ್ಟೆ ಪೀಸ್ನು ಕೂಡ ಸೇಮ್ ಇದೇ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನು ಸಹ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ಯಾರಿ ಫ್ಯಾಬ್ರಿಕ್ ನ ಯಾವ ತರ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡಿದ್ನೋ ಅದೇ ತರ ಲೈನಿಂಗ್ ನು ಕೂಡ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವೆಸ್ಟ್ ನ ಸೇಮ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಅಲ್ಲಿ ಬಾಟಮ್ ಲೆಂತ್ ನ 36 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಲೈನಿಂಗ್ ಆಗಿರೋದ್ರಿಂದ 1 ಇಂಚ್ ಲೆಸ್ ಮಾಡಿ 35 ಇಂಚ್ಗೆ ತಗೊಂಡಿದ್ದೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲೂ ಕೂಡ ಎಕ್ಸ್ಟ್ರಾ ಬಟ್ಟೆನ ಆಡ್ ಮಾಡ್ಕೋಬೇಕಾಗಿರೋದ್ರಿಂದ ಈ ಬಟ್ಟೆ ಪೀಸಲ್ಲಿ ಇದನ್ನ ಕಟ್ ಮಾಡ್ಕೋತೀನಿ. ಇಲ್ಲಿ ಈ ಎಕ್ಸ್ಟ್ರಾ ಪೀಸ್ನ 1/2 ಇಂಚ್ ಮೇಲೆ ಬರೋ ರೀತಿ ಇಟ್ಕೊಂಡು ಮತ್ತೆ ನಾನು 35 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಇಟ್ಕೊಂಡು ಇದ್ರ ಮೇಲೆ ಬಟ್ಟೆ ಪೀಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಈ ಬಟ್ಟೆ ಪೀಸ್ನು ಕೂಡ ಸೇಮ್ ಇದೇ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನು ಸಹ ಪಲ್ಟಾಯಿಸ್ಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ಬಾಟಮ್ ಪೀಸ್ನ ರಿಮೂವ್ ಮಾಡ್ಕೋತೀನಿ. ನಂತರ ಇದನ್ನ ನೀಟಾಗಿ ಓಪನ್ ಮಾಡ್ಕೋತೀನಿ. ಇದ್ರ ಮೇಲೆ ಸ್ಯಾರಿ ಫ್ಯಾಬ್ರಿಕ್ ನ ಇಟ್ಕೊಂಡು ಇವೆರಡನ್ನು ವೆಸ್ಟ್ ಹತ್ರ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇಲ್ಲಿ ಇದೇ ತರ ಇನ್ನೊಂದು ಸೈಡ್ ಪೀಸ್ನು ಸಹ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಟಾಪ್ನ ಸ್ಟಿಚ್ ಮಾಡೋಕೆ ಅಂತ ಸ್ಯಾರಿ ಫ್ಯಾಬ್ರಿಕ್ನ ಸೀದಾ ಸೈಡ್ ಬರೋ ರೀತಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು 1/2 ಇಂಚ್ ಬಿಟ್ಟು ನೆಕ್ ಹತ್ರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ನೆಕ್ ಹತ್ರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಇವಾಗ ಇದನ್ನ ಹೀಗೆ ಪಲ್ಟಾಯಿಸ್ಕೊಂಡು ಟಾಪ್ ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಬ್ಯಾಕ್ ಪಾರ್ಟ್ನು ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ ಇಲ್ಲಿ. ನಂತರ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ. ಶೋಲ್ಡರ್ ಅಟ್ಯಾಚ್ ಆಗಿದೆ. ಜೊತೆಗೆ ಸ್ಲೀವ್ ನ ಕೂಡ ಸ್ಟಿಚ್ ಮಾಡೋಕೆ ಅಂತ ಬಟ್ಟೆನ ಇಟ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಸೇಮ್ ಇದೇ ತರ ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಬಟ್ಟೆನ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಸ್ಲೀವ್ ಬಾಟಮ್ ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಸ್ಲೀವ್ ಸ್ಟಿಚ್ ಆಗಿದೆ ಇಲ್ಲಿ. ಜೊತೆಗೆ ಬಾಟಮ್ ನ ಕೂಡ ಇಟ್ಕೊಂಡಿದ್ದೀನಿ. ಈ ಟಾಪ್ ನ ಹೀಗೆ ಉಲ್ಟಾ ಮಾಡಿ ಇಟ್ಕೊಂಡು ಬಾಟಮ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಈ ಕಡೆ ಟಾಪ್ ನು ಕೂಡ ಸೇಮ್ ಇದೇ ತರ ಬಾಟಮ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ ಇಲ್ಲಿ. ಜೊತೆಗೆ ಸೈಡ್ ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗಿಟ್ಟು ಇಲ್ಲಿವರೆಗೆ ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಸ್ಯಾರಿ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ಎರಡನ್ನು ಸೆಪರೇಟ್ ಆಗಿ ಸ್ಟಿಚ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಮೊದಲಿಗೆ ಸೆಪರೇಟ್ ಆಗಿ ಸ್ಯಾರಿ ಫ್ಯಾಬ್ರಿಕ್ ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಸೆಪರೇಟ್ ಆಗಿ ಲೈನಿಂಗ್ ಫ್ಯಾಬ್ರಿಕ್ ನ ಮಾತ್ರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲೂ ಕೂಡ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಬಾಟಮ್ ನು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ನಾನು ಬ್ಯಾಕ್ ಪಾರ್ಟ್ಗೆ ಅಂತ ಹೇಳಿ ಲಟ್ಕನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನು ಬ್ಯಾಕ್ ಪಾರ್ಟ್ಗೆ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋತೀನಿ.
ಅಟ್ಯಾಚ್ ಆಗಿದೆ ಇಲ್ಲಿ. ಈ ರೀತಿಯಾಗಿ ನಾನು ಅಂಬ್ರೆಲಾ ಫ್ರಾಕ್ ನ ಯಾವ ತರ ಸಿಂಪಲ್ ಆಗಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ತರ ಇನ್ನು ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋಸ್ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.